ನಮಸ್ಕಾರ. ನನ್ನ ಹೆಸರು SN ಶೆಟ್ಟಿ. DXN ಕಂಪ್ನಿಯಲ್ಲಿ ನಾನು ಈಗ 17 ವರ್ಷದಿಂದ ಇದೆ. ಸಾಧಾರಣ ನಾನು ಈಗ 17 ಬಾರಿ ವಿದೇಶ ಪ್ರಯಾಣವನ್ನು ಮಾಡಿದ್ದೀನಿ. ಈ DXN ಸ್ಪಿರುಲಿನಾ ಬಗ್ಗೆ ನಾನು ಎಷ್ಟು ತಿಳಿದಿದೆ ಅಂತ ಹೇಳಿದ್ರೆ 17 ವರ್ಷದಿಂದ ನಾನು ಸ್ವತಃ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ಇದರ ವಿಷಯ ನಾನು ನಿಮಗೆ ತಿಳಿಸೋದು. ರಿಯಲಿ ಗ್ರೇಟೆಸ್ಟ್ ಫುಡ್ ಏನು ನಮ್ಮ WHO ಹೇಳಿದೆ, ಇದು ನಂಬರ್ 1 ಇಟ್ಸ್ ಎ ಗ್ರೇಟೆಸ್ಟ್ ಫುಡ್ ಇನ್ ದ ಅರ್ತ್. ಇದಕ್ಕಿಂತ ಒಂದು ಅತ್ಯದ್ಭುತವಾದ ಆಹಾರ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಭಗವಂತ ನಮಗೆ ಸ್ಪಿರುಲಿನಾವನ್ನು ಕೊಟ್ಬಿಟ್ಟಿದ್ದಾನೆ, ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ. ಎಲ್ಲೆಲ್ಲಿ ನೀರಿರ್ತದೋ ಅಲ್ಲಿ ಇದು ಬೆಳೀತದೆ. ಸೊ ಈ DXN ಸ್ಪಿರುಲಿನಾ ಇವತ್ತು ಪ್ರಪಂಚದಲ್ಲಿ ಸುಮಾರು 22 ರಾಷ್ಟ್ರಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಸುಮಾರು 72 ರಾಷ್ಟ್ರಗಳಿಗೆ ಇದು ವಿತರಣೆ ಆಗ್ತಾ ಇದೆ. ಸೊ ಆ ರೀತಿ. ಸೊ ಈ DXN ಸ್ಪಿರುಲಿನಾ ಅಂದರೆ ಏನು ಅಂತ, ಸ್ಪಿರುಲಿನಾ ಅಂದರೆ ಇದು ಬ್ಲೂ ಆ್ಯಂಡ್ ಗ್ರೀನ್ ಆಲ್ಗೆ, ನಾವು ಪಾಚಿ ಹೇಳ್ತೀವಲ್ಲ ಅದೇನೆ. ಬಟ್ ಇದು ಸಮುದ್ರ ಪಾಚಿ. ಯೂಶ್ವಲಿ ಸಮುದ್ರದ ಒಳಗಡೆ ನೀವು ನೋಡಿರ್ಬೋದು, ಆಮೆಗಳು ನೋಡಿರ್ಬೋದು. ಇದನ್ನು ಸರಿ ಆಮೆಗಳು ತಿಂದು ತುಂಬ ದೊಡ್ಡದಾಗಿ, ಸಮುದ್ರ ಆನೆಗಳು ನೋಡ್ರಿ ಎಷ್ಟು ದೊಡ್ಡ ಸೈಜ್ ಇರ್ತದಂತ, ಸುಮಾರು 10 ಟನ್ಗಿಂತಲೂ ಜಾಸ್ತಿ ಇರ್ತದಂತೆ, ಅಷ್ಟು ಸೈಜಲ್ಲಿ ಆಮೆಗಳು ಬೆಳೀತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಬೇಕಾದಷ್ಟು ನಿಮಗೆ ಮನುಷ್ಯನ ದೇಹಕ್ಕೆ ಬೇಕಾಗ ಎಲ್ಲ ಉತ್ಕೃಷ್ಟ ಆಹಾರ ಇದರಲ್ಲಿ ಇದೆ. ಇದು ಸ್ಪೈರಲ್ ಶೇಪಲ್ಲಿರುವುದರಿಂದ ಇದನ್ನು ಸ್ಪಿರುಲಿನಾ ಅಂತ ಕರೀತಾರೆ. ಆ ಸ್ಪಿರುಲಿನಾ ನಿಮಗೆ ಯಾವ ರೀತಿ ಬೆಳೀತಾರೆ ಅಂತ ಹೇಳಿ, ಇದನ್ನು ನಿಮಗೆ ನಾವು ಸಮುದ್ರದ ಈ ಬೀಜಗಳನ್ನು ತಂದು ನಮ್ಮದೇ ಆದ ಕೊಳದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಇದನ್ನು ನಾವು ಬೆಳೆಸ್ತೀವಿ. ಇದಕ್ಕೆ ಯಾವುದೇ ನಿಮಗೆ ಕೆಮಿಕಲ್ ಆಗಲಿ, ಫರ್ಟಿಲೈಸರ್ಸ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ, ಇನ್ಸೆಕ್ಟಿಸೈಡ್ಸಲ್ಲಿ ಹಾಕೋದಿಲ್ಲ. ಇದರಲ್ಲಿ 100% ಕೊಲೆಸ್ಟ್ರಾಲ್ ಫ್ರೀ. ಇದನ್ನು ನೀವು ತಿಂತ ಹೋದಾಗ ನಿಮ್ಮ ಬಾಡಿ ಆ್ಯಸಿಡಿಕ್ ಇದ್ದದ್ದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಇದಕ್ಕೆ ಗ್ರೀನ್ಸ್ ಅಂತ ಹೇಳ್ತಾರೆ. ನಮ್ಮ ಬಾಡಿಗೆ ನಮ್ಗೆ ಹೈಯೆಸ್ಟ್ ಏನು ಕ್ಲೋರೋಫಿಲ್, ಹಸಿರನ್ನು ನಾವು ತಿನ್ನಬೇಕು. ಬಟ್ ಇವತ್ತು ನಾವು ಸಫಿಷಿಯೆಂಟ್ ಗ್ರೀನ್ಸ್ ತೊಗೊಳ್ಳೋದಿಲ್ಲ. ಇದರಲ್ಲಿ ನಿಮಗೆ ಅತ್ಯಧಿಕ ಪ್ರಮಾಣದಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಇದು ನಿಮಗೆ 100% ಬಾಡಿ ಮೇಲೆ ಇದು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಯೋಜನ ಬೀಳ್ತದೆ. ಸೊ ಇದನ್ನು USFDA, ಯುನೈಟೆಡ್ ಸ್ಟೇಟ್ಸ್ ಫುಡ್ ಡ್ರಗ್ ಅಥಾರಿಟಿ ಅವರು ಇದನ್ನು ಏನು ಕರೆದಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ದ ಬೆಸ್ಟ್ ಫುಡ್ ಫಾರ್ ಟುಮಾರೋ ಅಂತ ಹೇಳಿದ್ರು. ಅದನ್ನೇ WHO ಅವರು ಹೇಳಿದ್ರು ಗ್ರೇಟೆಸ್ಟ್ ಫುಡ್ ಇನ್ ದ ಅರ್ತ್ ಅಂತ ಹೇಳಿದ್ರು. ನಾಸಾದವರು ಇದ್ರ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ 1000 ಅಸಾರ್ಟೆಡ್ ತರಕಾರಿ, ಹಣ್ಣು, ಹಂಪಲು ಎಷ್ಟಿದೆಯೋ ಅದು ಅಷ್ಟು 1000 kg 1 kg ಸ್ಪಿರುಲಿನಾಕ್ಕೆ ಸಮ. ಅಷ್ಟು ಪೌಷ್ಟಿಕಾಂಶ ಇದರಲ್ಲಿ ಸಿಗ್ತದೆ. ಹಾಗಾಗಿ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡಿದ್ರೆ ಏನು ಹೇಳ್ತಾರೆ, ನಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಇದು ಒಂದು ಒಳ್ಳೆಯ ಊಟ. ಇದನ್ನು ಪ್ರತಿದಿನ ತಗೊಳ್ಳೋದ್ರಿಂದ ಟೋಟಲ್ ಬಾಡಿಗೆ ನಿಮ್ಗೆ ಏನು ಬೇಕೋ ಎಲ್ಲ ಅಂಶ ಇದರಲ್ಲಿ ನಿಮಗೆ ಸಿಗ್ತದೆ. ನೀವು ಇದನ್ನು ನೀವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅಂದರೆ ಪವರ್ಫುಲ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಇದು ಹಾಲಿಗಿಂತ ಸುಮಾರು 300 ಪಟ್ಟು ನೀವು ಜಸ್ಟ್ ನಮಗೆ ಪ್ರೋಟೀನ್ ಬೇಕು, ಹಾಲಿಗಿಂತ 300 ಪಟ್ಟು ಪ್ರೋಟೀನ್ಸ್ ನಿಮಗೆ ಇದರಲ್ಲಿ ಸಿಗ್ತದೆ. ಹಾಗೆ ನಿಮಗೆ ಈ ಬಸಳೆ, ಈ ಹಸಿರು ತರಕಾರಿ ಎಲೆಗಳಿಗಿಂತ ಸುಮಾರು 2300 ಪಟ್ಟು ಇದು ಅಧಿಕವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ನೀವು ಕ್ಯಾರೆಟ್ ಕೇಳಿರ್ಬೋದು, ಕ್ಯಾರೆಟ್ ಸಹ ತುಂಬ ಒಳ್ಳೆಯದು. ಅದಕ್ಕಿಂತ ಇದು ಸುಮಾರು 3900 ಪಟ್ಟು ಇದರಲ್ಲಿ ಅದಕ್ಕಿಂತ ಜಾಸ್ತಿ ಅಂಶ ಇದರಲ್ಲಿ ಸಿಗ್ತದೆ. ಹಾಗೆ ಆ್ಯಪಲ್ಗಿಂತ, ಸೇಬುಗಿಂತ ಸುಮಾರು 700 ಪಟ್ಟು ಪೌಷ್ಟಿಕಾಂಶ ಇದರಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಫುಡ್ ಇನ್ ದ ಅರ್ತ್. ಇದನ್ನು ರೆಗ್ಯುಲರ್ ಯೂಸ್ ಮಾಡಿ ನೀವು 100% ಇದರಲ್ಲಿ ಬೆನಿಫಿಟನ್ನು ತೊಗೋಬೋದು. ಅದಕ್ಕೆ ನಾನು ನಿಮಗೆ ಈಗ DXN ಸ್ಪಿರುಲಿನಾ ಅಂದರೆ ಏನು ಸ್ಪೆಷಾಲಿಟಿ, ರಿಚೆಸ್ಟ್ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ವಿಟಮಿನ್ಸ್. ಈಗ ನಿಮಗೆ ಬೇಕಾದಷ್ಟು ಸಿಂಥೆಟಿಕ್ ಕೆಮಿಕಲ್ ಎಲ್ಲ ಸಿಗ್ಬೋದು, ಬಟ್ ನ್ಯಾಚುರಲ್ ಸೋರ್ಸ್ ಅಂದರೆ ನಿಮಗೆ ಇದು ಸಿಗ್ತದೆ. ಸೊ ಹಾಗೆ ಅಲಾಂಗ್ ವಿತ್ ಇದರಲ್ಲಿ ಹೈಯೆಸ್ಟ್ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಗೆ ಬೇಕೇ ಬೇಕು, ಅದು ಇದರಲ್ಲಿ ಸಿಗ್ತದೆ. ಆಮೇಲೆ ಮಿನರಲ್ಸ್ ಬೇಕು ನಮಗೆ, ಮಿನರಲ್ಸ್ ಇದರಲ್ಲಿ ಹೈಯೆಸ್ಟ್ ಇದೆ. ಮತ್ತು ಫೈಟೋ ನ್ಯೂಟ್ರಿಯೆಂಟ್ಸ್ ಅದು ಸಹ ಇಂಪಾರ್ಟೆಂಟ್. ಫೈಟೋ ನ್ಯೂಟ್ರಿಯೆಂಟ್ಸ್ ಇವತ್ತು ನಮಗೆ ಸಿಗೋದಿಲ್ಲ. ಕೆಲವೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗ್ಬೋದು ನಿಮಗೆ ಫುಡ್ ಇದೆ, ಮತ್ತು ನಿಮಗೆ ಏನು ಹೇಳ್ತಾರೆ ಅಂದರೆ ಅದು ಅಷ್ಟು ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಆದರೆ ಕೆಲವು ಈ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಅಂಶ ನಿಮಗೆ ಇದರಲ್ಲಿ ಅಷ್ಟಾಗಿ ಇದು ಸಿಗುವುದಿಲ್ಲ. ಸೊ ಹಾಗಾದರೆ ಇದು ಒಂದನೇದಾಗಿ DXN ನಿಮ್ಗೆ ಹೇಳೋದಾದರೆ ಇದೊಂದು 100% ನ್ಯಾಚುರಲ್, ಇದು ವೆಜಿಟೇರಿಯನ್ ಆ್ಯಂಡ್ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಇದರಲ್ಲಿ ಇರೋದಿಲ್ಲ. ಮತ್ತು ಯಾವಾಗಲೂ ಇದು ಕ್ಷಾರೀಯ ಆಹಾರ. ಇದು ನೀವು ಕ್ಯಾಪ್ಸೂಲ್ ಫಾರ್ಮಲ್ಲಿ ಸಿಗ್ತದೆ, ಮತ್ತು ನಿಮಗೆ ಕ್ಯಾಂಡಿ ಫಾರ್ಮಲ್ಲೂ ಸಿಗ್ತದೆ. ಸೊ ಇದನ್ನು ನೀವು ರೆಗ್ಯುಲರ್ ಎಷ್ಟೆಷ್ಟು ತೊಗೋಬೇಕು, ಹೇಗೆ ತೊಗೋಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಮೊದಲನೇದಾಗಿ ನಾನು ಹೇಳೋದು ನಿಮಗೆ ಪ್ರೋಟೀನ್ಸ್ ಬಗ್ಗೆ ಹೇಳೋದು. ಪ್ರೋಟೀನ್ಸ್ ನಮ್ಮ ಬಾಡಿಗೆ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತಾರೆ.
ಸೊ ಇದರಲ್ಲಿ ಹೈಯೆಸ್ಟ್ ಪ್ರೋಟೀನ್ಸ್ ಇರುವುದರಿಂದ ಇದು ಗ್ರೋತ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೇದು. ಸ್ಟ್ರೆಂತ್ ನಿಮ್ಗೆ ಒಳ್ಳೆ ಶಕ್ತಿ ಕೊಡ್ತದೆ ಮತ್ತೆ ತಾಕತ್ತನ್ನು ಕೊಡ್ತದೆ. ನೀವು ರೆಗ್ಯುಲರ್ ನಿಮಗೆ ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಉಲ್ಲಾಸ ಬರ್ತದೆ ಅಂತ. ಎರಡನೇದಾಗಿ ಇದರಲ್ಲಿ ಬೀಟಾ ಕ್ಯಾರೋಟಿನ್ ನಮಗೆ ಅಗತ್ಯ ಬೇಕೇ ಬೇಕು. ಸೊ ಬೀಟಾ ಕ್ಯಾರೋಟಿನ್ ಇಸ್ ಆಂಟಿ ಆಕ್ಸಿಡೆಂಟ್. ಇದು ಏನು ಮಾಡ್ತದೆ, ಬಾಡಿಯನ್ನು ನಿಮಗೆ ಕ್ಲೀನ್ ಮಾಡಲಿಕ್ಕೆ ಮತ್ತೆ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ನಿಮಗೆ ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಏನು ಮಾಡ್ತದೆ, ಇಂಪ್ರೂವ್ಸ್ ದ ಬ್ಲಡ್ ಸರ್ಕ್ಯುಲೇಷನ್. ಅದಕ್ಕೆ ನಿಮಗೆ ಅಗತ್ಯ, ಬ್ಲಡ್ ಬೇಕೇ ಬೇಕು ನಮಗೆ, ಹಿಮೋಗ್ಲೋಬಿನ್ ಅಗತ್ಯ ಬೇಕು. ಸೊ ಅದಕ್ಕೆ ನಿಮಗೆ ಇದರಲ್ಲಿ ಹೈಯೆಸ್ಟ್ ಕ್ಲೋರೋಫಿಲ್ ಇರೋದ್ರಿಂದ ನೀವು ಅದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲಡ್, ಎಷ್ಟೋ ಜನಕ್ಕೆ ಇವತ್ತು ಹಿಮೋಗ್ಲೋಬಿನ್ ಕೊರತೆ ಇದೆ ಬಾಡಿಯಲ್ಲಿ, ಅದಕ್ಕೆ ನಾನು ಹೇಳೋದು ಅನಿಮಿಕ್ ಆಗ್ತದೆ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ನಿಮಗೆ ವಿಟಮಿನ್ B1, B2, B6 ಆ್ಯಂಡ್ B12 ಇದೆಲ್ಲ ನಿಮಗೆ ಬಾಡಿಯಲ್ಲಿ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಗಳು ಕಂಡು ಬರ್ತದೆ. ಎಷ್ಟೋ ಜನ ನೋಡಿ ಇವತ್ತು ಗಂಟು ನೋವು, ಬೆನ್ನು ನೋವು ಅಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ನಿಮಗೆ ದಿಸ್ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ನಮಗೆ ಮಿನರಲ್ಸ್ ಬೇಕಾಗಿದೆ. ಮಿನರಲ್ಸ್ ನಿಮಗೆ ಸಾಧಾರಣ 11 ಟೈಪ್ ಮಿನರಲ್ಸ್ ನಮಗೆ ಬೇಕಾಗಿದೆ. ಅದರಲ್ಲಿ ನಿಮಗೆ ಐರನ್, ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅಯೋಡಿನ್ ಆ್ಯಂಡ್ ಪೊಟ್ಯಾಷಿಯಂ ಆ್ಯಂಡ್ ಫಾಸ್ಫರಸ್ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿದೆ. ಸೊ ನ್ಯಾಚುರಲ್ ಫಾರ್ಮಲ್ಲಿ ಇರೋದ್ರಿಂದ ಇದು 100% ಡೈಜೆಷನ್ ಆಗ್ತದೆ, ಒಳ್ಳೆ ಜೀರ್ಣಕ್ರಿಯೆ ಆಗಿ ನಿಮಗೆ ಬಾಡಿಗೆ ಏನು ಬೇಕು ಅಂಶಗಳು ಇದರಲ್ಲಿ ಸಿಗ್ತದೆ. ಅದ್ರ ಜೊತೆಗೆ ನಿಮಗೆ ಫೈಟೋ ನ್ಯೂಟ್ರಿಷನ್ ಸಹ ಇದರಲ್ಲಿ ನಿಮಗೆ ಬೇಕಾದಷ್ಟು ಸಿಗ್ತದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ 4 ಗ್ರಾಮ್ ಸ್ಪಿರುಲಿನಾ, 4 ಗ್ರಾಮ್ ಅಂತ ಹೇಳಿದ್ರೆ ಎಷ್ಟು, ಸಾಧಾರಣ ನಿಮಗೆ 12 ಕ್ಯಾಪ್ಸೂಲ್ ಈಸ್ ಈಕ್ವಲ್ ಟು ನಿಮಗೆ ಒಂದು 5,000ದಷ್ಟು ಏನು ಹೇಳ್ತಾರೆ, ಮೀನು, ಮೊಟ್ಟೆ, ಹಣ್ಣು, ತರಕಾರಿಗಳಿಗೆ ಸಮ ಅಂತ ಹೇಳ್ತಾರೆ. ಈ 12 ಕ್ಯಾಪ್ಸೂಲಿಗೆ ನಿಮಗೆ ಎಷ್ಟಾಗ್ತದೆ, 50 ರೂಪಾಯಿ ಆಗ್ತದೆ. 50 ರೂಪಾಯಿಗೆ ನೀವು 5,000ದಷ್ಟು ತಿಂದರೆ ಏನು ಸಿಗ್ತದೆ ಇದರಲ್ಲಿ ಅಷ್ಟು ಅದರಲ್ಲಿ ಸಿಗ್ತದೆ. ಸೊ ಅದಕ್ಕೋಸ್ಕರ ಬೆಟರ್ ಅಂತ ಹೇಳಿದ್ರೆ ಬರೀ 50 ರೂಪಾಯಿ ಕೊಟ್ಟು ನೀವು ಇದನ್ನು ತಿನ್ನೋದ್ರಿಂದ ಯಾವುದೇ ಕೆಮಿಕಲ್ ಅಲ್ಲದೆ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನಿಮಗೆ ಇದು ಹೆಲ್ಪ್ ಆಗ್ತದೆ. ಹಾಗಾಗಿ ಇದನ್ನು ನೀವು ಎಷ್ಟು ತಗೋಬೇಕು ಅಂತ ಹೇಳ್ತಾರೆ, ಎಷ್ಟು ತಗೋಬೇಕು ನೀವು ಇದು. ಯಾಕೆಂತ ಹೇಳಿದ್ರೆ ಇವತ್ತು ಬಾಡಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಾವೇನು ಮಾಡ್ತೀವಿ ಎಲ್ಲ, ಇವತ್ತು ಉಪ್ಪು, ಹುಳಿ, ಖಾರ ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಉಪ್ಪು, ಹುಳಿ, ಖಾರ. ಸೊ ಏನಾಗ್ತದೆ, ಬಾಡಿ ನಮ್ದು ಯಾವಾಗಲೂ ಆ್ಯಸಿಡಿಕ್ ಆಗಿರ್ತದೆ ಅಲ್ವಾ, ನಿಮಗೆ ಗೊತ್ತಿರ್ಬೋದು. ಯಾವಾಗ ನೋಡಿದ್ರು ಆ್ಯಸಿಡಿಕ್ ಬಾಡಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ಕಾಯಿಲೆ ಬರಲಿಕ್ಕೆ ಅದು ಅನುವು ಮಾಡಿಕೊಡ್ತದೆ. ಬಾಡಿ ಯಾವಾಗಲೂ ಆ್ಯಸಿಡಿಕ್ ಆಗಿರಬಾರ್ದು. ಆ್ಯಸ್ ಪರ್ ಡಾಕ್ಟರ್ ರಾಗ್ನಸ್ ಬರ್ಗ್ ಹೇಳ್ತಾರೆ, ನಿಮ್ಮದು ಸಾಧಾರಣ 7:3, 7:4 ಅನುಪಾತದಲ್ಲಿರಬೇಕು ಅಂತ. ಅಂದರೆ ಸ್ಟ್ರೈಟ್ಲಿ ನಿಮ್ಮದು ಕ್ಷಾರೀಯವಾಗಿ ಇರಬೇಕು. ತುಂಬ ಆ್ಯಸಿಡಿಕ್ ಆಗಿದ್ದರೆ ಅದು ನಿಮಗೆ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ನಿಮ್ಗೆ ಇನ್ನೂ ಆ್ಯಸಿಡಿಕ್ ಜಾಸ್ತಿ ಆದಾಗ ನಿಮಗೆ ಬೇರೆ ಬೇರೆ ಈಗ ಕ್ಯಾನ್ಸರ್ ಎಲ್ಲ ನೋಡಿ, ಕ್ಯಾನ್ಸರ್ ಎಲ್ಲ ಎಲ್ಲಿ ಬೆಳೀತದೆ ಅಂದರೆ ಕ್ಯಾನ್ಸರ್ ಸೆಲ್ಸು ಯಾವ ದೇಹ ಪ್ರಕೃತಿ ಆ್ಯಸಿಡಿಕ್ ಇರ್ತದೋ ಅಲ್ಲಿ ಬೆಳೀತದೆ ಅಂತ ಹೇಳ್ತಾರೆ. ಎಲ್ಲಿ ನಿಮಗೆ ಆಮ್ಲಜನಕ ಕೊರತೆ ಇದೆಯೋ ಅಲ್ಲಿ ನಿಮಗೆ ಕ್ಯಾನ್ಸರ್ ಸೆಲ್ ಬೆಳೀತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಿಸರ್ಚ್ ಹೇಳೋದು. ಸೊ ಅದರಿಂದ DXN ನೀವು ತಗೊಳ್ಳೋದ್ರಿಂದ 100% ನಿಮ್ಮ ಬಾಡಿ ಯಾವಾಗಲೂ ಆಲ್ಕಲೈನ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ನಿಮ್ಮ ಇಮ್ಯುನಿಟಿ ವೆರಿ ಸ್ಟ್ರಾಂಗ್ ಆಗಿಬಿಡ್ತದೆ. ಯಾವಾಗ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೋ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಯಾವಾಗ ನಿಮಗೆ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗ್ತದೋ ಬಾಡಿಗೆ ಯಾವುದೇ ಕಾಯಿಲೆ ಬರದಿದ್ದಾಗೆ ನೀವು ಆರೋಗ್ಯ ಬರಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ನೀವು ಇದನ್ನು ಎಷ್ಟು ತಗೋಬೇಕು ಅಂತ ಸಾಧಾರಣ ಯೂಶ್ವಲಿ ಇದರಲ್ಲಿ ಬರೆದಿದ್ದಾರೆ. DXN ಸ್ಕೂಲದಲ್ಲಿ ಮಕ್ಕಳಿಗಾದರೆ ನೀವು ಒಂದೊಂದು ಕೊಡಿ ಅಂತ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು 10 ವರ್ಷ 12 ವರ್ಷ ಇದ್ದರೆ 1, 2, 3 ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕೊಡಿ ಅಂತ ಬರೆದಿದ್ದಾರೆ. ಇನ್ನು ದೊಡ್ಡವರಿಗಾದರೂ 18 ವರ್ಷ ನೀವು ದಾಟಿದರೆ ನೀವು ಬೆಳಿಗ್ಗೆ 2, ರಾತ್ರಿಗೆ 2, ಮಧ್ಯಾಹ್ನ 2 ರೆಗ್ಯುಲರ್. ಈಗ ನಿಮಗೆ ಗೊತ್ತಾಗ್ತದೆ ಇದು 3 ತಿಂಗಳಲ್ಲಿ 6 ತಿಂಗಳಲ್ಲಿ 100%. ಯಾಕೆಂತ ಹೇಳಿದ್ರೆ ಇಂಡಿಯಾದಲ್ಲಿ ನಮ್ಮದು ಒಂದೇ ಕಂಪನಿ ಇರೋದು. ಇದು ನೋಡಿ, ಅಣ್ಣಾಮಲೈ ಯೂನಿವರ್ಸಿಟಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ವಸ್ಪಾಲ್ ಕ್ರಿಯೇಷನ್ ಕಂಬೈನ್ಸ್ DXN ಕಂಬೈನ್ ಮಾಡಿ ಇದನ್ನು ರಿಸರ್ಚ್ ಮಾಡಿದ. ರಿಸರ್ಚ್ ಸುಮಾರು ನಿಮಗೆ 6 ತಿಂಗಳವರೆಗೆ ಸುಮಾರು 150 ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಇದನ್ನು ರಿಸರ್ಚ್ ಅಂದರೆ ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಇದು ಇಂಪ್ರೂವ್ಮೆಂಟ್ ಬರ್ತದೆ, ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗ್ತದೆ, ಎಷ್ಟು ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತದೆ, ಎಷ್ಟು ಜನರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ಎಲ್ಲ ರಿಸರ್ಚ್ ರಿಪೋರ್ಟ್ಸ್ ಇದೆ. ಅದನ್ನು ನಿಮಗೆ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ನಿಮಗೆ ಇದು ಈವನ್ ನಿಮಗೆ ರೇಟ್ ಸಹ ನಿಮಗೆ ತುಂಬ ನಿಮಗೆ ಸಾಧಾರಣ ನಿಮಗೆ 10 ರೂಪಾಯಿ ಕೊಟ್ಟರೆ ನೀವು 3 ಕ್ಯಾಪ್ಸೂಲ್ ಸಿಗ್ಬಿಡ್ತದೆ. ಅಂದರೆ ದಿನಕ್ಕೊಂದು 20 ರೂಪಾಯಿ ನೀವು ಖರ್ಚು ಮಾಡಿದ್ರೆ ಅಂತ ಹೇಳಿದ್ರೆ ಒಂದು 6 ತಿಂಗಳು ಡೆಫಿನೆಟ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗೋದು 100%. ರೆಗ್ಯುಲರ್ ಪ್ರತಿಯೊಬ್ಬರು ಯೂಸ್ ಮಾಡಿ. ಮತ್ತು ನಮ್ಮ ದೇಶದಲ್ಲಿ ನಾನು ಹೇಳೋದು ನಿಮಗೆ 65% ಅನಿಮಿಕ್ ಮತ್ತು ಮಾಲ್ನ್ಯೂಟ್ರಿಷನ್ ಇದೆ. ಅವರಿಗೂ ಸಹ ಇದು ರೆಗ್ಯುಲರ್ ಯಾರೆಲ್ಲ ಅಂಥವ್ರು ಇದ್ದರೆ ಅದೇನಾಗ್ತದೆ, ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬಂದುಬಿಡ್ತದೆ, ಮಕ್ಕಳಿಗೆ ಮಕ್ಕಳಿಗೆ ಹೋಗ್ತದೆ. ಅದನ್ನು ನೀವು ತೊಗೊಂಡು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಮುಂದಿನ ಜನಾಂಗಕ್ಕೆ ಅದು ಹೆಲ್ಪ್ ಆಗ್ತದೆ. ಅದರಿಂದ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ರೆಗ್ಯುಲರ್ ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ,
ನನಗೆ ಇವತ್ತು ಕೊಟ್ಟ ಪಾರ್ಟ್ ಮುಗಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಎನಿ ಟೈಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮಗೆ ಯಾರಾದರೂ ಸ್ಪಿರುಲಿನಾ ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರ ಹತ್ರ ಕೇಳಿ. ನಿಮಗೆ ಅದು ಡೌಟ್ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.